ಎಲ್ಲರಿಗೂ ನಮಸ್ಕಾರ. ನಾನು ಮೊದಲಿಗೆ ಡಿಸ್ಕ್ಲೇಮರ್ ಕೊಡೋಕೆ ಇಷ್ಟಪಡ್ತೀನಿ. ನಾನು ಯಾವುದೇ ಸ್ಟಾಕ್ನ ರೆಕಮೆಂಡ್ ಮಾಡ್ತಿಲ್ಲ, ಜಸ್ಟ್ ಇನ್ಫಾರ್ಮೇಷನ್ ಪರ್ಪಸ್ ಹೇಳ್ತಾ ಇದ್ದೀನಿ. ನೀವು ನೆಕ್ಸ್ಟ್ ಅನಲೈಸ್ ಮಾಡಿ ಮತ್ತು ಸ್ಟಡಿ ಮಾಡಿ ಸ್ಟಾಕ್ಸ್ಗೆ ಮಾರ್ಕೆಟ್ಗೆ ಬರ್ಬೋದು ಅಥವಾ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಈಗಿನ ಇಂಪಾರ್ಟೆಂಟ್ ಟಾಪಿಕ್ ಏನಂದರೆ, ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೆ ಯಾವ ಬ್ರೋಕರೇಜ್ ಆ್ಯಪು ಅಡ್ವಾಂಟೇಜ್ ಇದೆ, ಏನು ಡಿಸ್ಅಡ್ವಾಂಟೇಜ್ ಇದೆ, ಯಾವ್ಯಾವ ಬ್ರೋಕರೇಜ್ ಆ್ಯಪು ಟಾಪಲ್ಲಿದೆ, ಇದೆಲ್ಲ ತಿಳ್ಕೊಳ್ಳೋಣ. ನೀವು ಸ್ಟಾಕ್ ಮಾರ್ಕೆಟ್ಗೆ ಬರೋಕ್ಕೂ ಮುಂಚೆ, ಈ ವಿಡಿಯೋ ನೋಡೋಕ್ಕೂ ಮುಂಚೆ ನೀವು ಹೇಗಿತ್ತು ಮಾರ್ಕೆಟ್ ಅಂತ ಈ ವಿಡಿಯೋ ನೋಡಿ, ಮತ್ತು ನೀವು ಅನಲೈಸ್ ಮಾಡಿದರೆ ನಿಮಗೆ ಎಷ್ಟು ಪ್ರಾಫಿಟ್ ಬರ್ತಿತ್ತು ಅಂತ ಇದೊಂದು ವಿಡಿಯೋಸ್ ನೋಡ್ಕೊಳ್ಳಿ. ಮತ್ತು ನೀವು ಹೇಗೆ ಪ್ರಾಫಿಟ್ನ ಅನಲೈಸ್ ಮಾಡೋದು, ಕ್ಯಾಲ್ಕುಲೇಷನ್ ಮಾಡೋದು ಅಂತ ಇದೊಂದು ವಿಡಿಯೋ ನೋಡ್ಕೊಳ್ಳಿ. ಓಕೆ, ಇವಾಗ ನೀವು ಸ್ಟಾಕ್ ಮಾರ್ಕೆಟ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ರೆಡಿ ಆಗಿದ್ರೆ, ಈಗ ನೆಕ್ಸ್ಟು ಹೇಗೆ ಇನ್ವೆಸ್ಟ್ಮೆಂಟ್ ಮಾಡೋದು ಅಂತ ಈ ವಿಡಿಯೋ ನೋಡಿ, ಯಾವ ಬ್ರೋಕರೇಜ್ ಸೆಲೆಕ್ಟ್ ಮಾಡ್ಕೊಳ್ಳೋದು ಅಂತ ತಿಳ್ಕೊಬೋದು. ಓಕೆ, ಮೇಯ್ನಾಗಿ ನಾನು ಸ್ಟಾಕ್ ಮಾರ್ಕೆಟ್ಗೆ ಎಂಟ್ರಿ ಆಗೋಕ್ಕೆ ಮುಂಚೆ ಎರಡು ಹೇಳ್ತೀನಿ. ಏನಂದರೆ, ಇದರಲ್ಲಿ ಎರಡು ಟೈಪ್ ಇದೆ. ಒಂದು ಟ್ರೇಡರ್ಸು, ಇನ್ನೊಂದು ಇನ್ವೆಸ್ಟ್ಮೆಂಟ್, ಎರಡಿದೆ. ಟ್ರೇಡರ್ಸ್ ನೀವು ಆ್ಯಪ್ ಇನ್ಸ್ಟಾಲ್ ಮಾಡಿದ್ಮೇಲೆ ನಿಮ್ಗೆ ಹೇಳ್ತಾರೆ, ಟ್ರೇಡರ್ಸ್ ಅಲ್ಲಿ 90% ಫೇಲ್ಯೂರ್ಸ್ ಅಂದರೆ ಲಾಸ್ ಆಗ್ತಾರೆ, 10% ಅಷ್ಟೇ ಸಕ್ಸಸ್ ಆಗ್ತಾರೆ ಅಂತ ಓವರ್ ಆಲ್ ರಿಪೋರ್ಟ್ ಇದೆ. ಇನ್ವೆಸ್ಟ್ಮೆಂಟ್ ಅಲ್ಲಿ 90% ಸಕ್ಸಸ್ ಆಯ್ತಾರೆ, 10% ಲಾಸ್ ಆಯ್ತಾರೆ. ಅದರಲ್ಲೂ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಅಲ್ಲಿ ಮೋರ್ ದೆನ್ 70, 80, 90% ಪ್ರಾಫಿಟ್ ಅಲ್ಲಿ ಇದ್ದಾರೆ ಅಂತ ಹೇಳ್ತಾರೆ. ಸೊ ನಾನು ಇನ್ವೆಸ್ಟ್ಮೆಂಟ್ನ ಪ್ರಿಫರ್ ಮಾಡ್ತೀನಿ. ಟ್ರೇಡಿಂಗ್ ಮಾಡಬೇಕು ಅಂತಂದರೆ ನೀವು ಲರ್ನ್ ಮಾಡಿ ನಾಲೆಡ್ಜ್ ಪಡ್ಕೊಂಡು ಆಮೇಲೆ ನೀವು ಹೋಗ್ಬೋದು. ಫಸ್ಟ್ ಇನ್ವೆಸ್ಟ್ಮೆಂಟ್ಗೆ ಬನ್ನಿ, ಆಮೇಲೆ ಟ್ರೇಡಿಂಗು ನೀವು ಲರ್ನ್ ಮಾಡಿ ಮಾಡ್ಬೋದು. ಓಕೆ, ಈಗ ಬಂದರೆ ಯಾವ ಬ್ರೋಕರೇಜ್ ಆ್ಯಪ್ ಹೆಂಗಿದೆ, ಯಾವುದು ಟಾಪ್ ಬ್ರೋಕರ್ಸು, ಇದೆಲ್ಲ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಓಕೆ, ನೋಡಿ, ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿ ಟಾಪ್ ಶೇರ್ ಬ್ರೋಕರ್ಸ್ ಅಂತ. ಇದರಲ್ಲಿ ಗ್ರೋ, ಜಿರೋದಾ, ಏಂಜಲ್ ಒನ್, ಇವು ಮೂರು ಬರುತ್ತೆ ಟಾಪ್ ಬ್ರೋಕರ್ಸಲ್ಲಿ. ನಾವು ಡಿಫ್ರೆನ್ಸ್ ನೋಡೋದಾದರೆ, ನೀವು ಇನ್ಸ್ಟಾಲ್ ಮಾಡಬೇಕು ಅಂದರೆ ಏಂಜಲ್ ಒನ್ನ ಇನ್ಸ್ಟಾಲ್ ಮಾಡಬೇಕು ಅಂದರೆ ನಮ್ಮ ಚಾನಲ್ಗೆ ಹೋಗಿ, ಇಲ್ಲಿಗೆ ಹೋಗಿ ಅಬೌಟಲ್ಲಿ ಇಲ್ಲಿ ಲಿಂಕ್ಸ್ ಇದೆ, ಇದು ಕ್ಲಿಕ್ ಮಾಡಿದ್ರೆ ನಿಮಗೆ ಏಂಜಲ್ ಒನ್ ಆ್ಯಪ್ ಬರುತ್ತೆ, ಇನ್ಸ್ಟಾಲ್ ಮಾಡ್ಕೊಳ್ಳಿ. ಓಕೆ, ನೀವು ಇನ್ನೊಬ್ರಿಗೆ ರೆಫರ್ ಮಾಡಿದ್ರೆ ನಿಮಗೂ ಅದು ಸಮ್ ಅಮೌಂಟ್ ಬರುತ್ತೆ. ಸೊ ಏಂಜಲ್ ಒನ್ ಇನ್ಸ್ಟಾಲ್ ಮಾಡಬೇಕು ಅಂದರೆ ಹಂಗೆ ಮಾಡಿ. ಜಿರೋದಾ, ಗ್ರೋ ಆ್ಯಪ್ ಇವೆರಡು ಪ್ಲೇಸ್ಟೋರಲ್ಲಿ ಸಿಗುತ್ತೆ, ಸರ್ಚ್ ಮಾಡಿ ಇನ್ಸ್ಟಾಲ್ ಮಾಡಿ ಬೇಕು ಅಂದರೆ. ಫಸ್ಟ್ ನೀವು ಯಾವುದು ಬೆಸ್ಟ್ ಅಂತ ತಿಳ್ಕೊಳಕ್ಕೆ ಹೋದರೆ, ಇದರಲ್ಲೆಲ್ಲ ರೇಟಿಂಗ್ಸ್ ಕೊಟ್ಟಿದ್ದಾರೆ, ನೀವು ನೋಡಿ ಅರ್ಥ ಮಾಡ್ಕೋಬೋದು. ಈ ಎರಡರಲ್ಲೂ ಎಲ್ಲನೂ ನೀವು NSE, BSE ಎರಡೂ ಇರುತ್ತೆ. ಇದೇನು ಅಂತ ನಿಧಾನಕ್ಕೆ ತಿಳ್ಕೊಬೋದು. BSE ಅಂದರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್, NSE ಅಂದರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, ಮೂರಲ್ಲೂ ಅವೈಲಬಲ್ ಇರುತ್ತೆ. ಸೊ ಏನು ಪ್ರಾಬ್ಲಮ್ ಇರಲ್ಲ. ಜಾಸ್ತಿ NSE ಪ್ರಿಫರ್ ಮಾಡ್ತಾರೆ ಎಲ್ಲರೂ. ನೀವು NSE, BSE ಎರಡರಲ್ಲೂ ಮಾಡ್ಬೋದು. ಸ್ವಲ್ಪ ಸ್ಟಾಕ್ಸ್ NSEಲಿ ಇರುತ್ತೆ, ಸ್ವಲ್ಪ ಸ್ಟಾಕ್ಸ್ BSEಲಿ ಇರುತ್ತೆ. ಸೊ ಇವೆರಡನ್ನೂ ಇರುತ್ತೆ ಮೂರಲ್ಲೂ. ಮೇನ್ ಥಿಂಗ್ಸ್ ಏನಂದರೆ, ಯಾವ್ದು ಪಿಕ್ ಮಾಡಬೇಕು ಅಂದರೆ, ನೀವು ಏಂಜಲ್ ಒನ್ನ ಈಗ ಇಲ್ಲಿಗೆ ಹೋಗಿ ಲಿಂಕ್ ಮಾಡಿ ಇದು ಕ್ಲಿಕ್ ಮಾಡಿ ಇನ್ಸ್ಟಾಲ್ ಮಾಡ್ತೀರಾ ಅಂತಂದರೆ ನಿಮಗೆ ಫ್ರೀಯಾಗಿ ಇನ್ಸ್ಟಾಲ್ ಆಗುತ್ತೆ. ಏಂಜಲ್ ಒನ್ ಫ್ರೀಯಾಗಿ ಇನ್ಸ್ಟಾಲ್ ಆಗುತ್ತೆ. ಮತ್ತು ನೀವು ಇನ್ವೆಸ್ಟ್ಮೆಂಟ್ನ ಸ್ಟಾರ್ಟ್ ಮಾಡಬೇಕಾದ್ರೆ ಏನು ಚಾರ್ಜಸ್ ಕಟ್ಟಂಗಿಲ್ಲ. ಜಿರೋದಾಗ ಹೋದರೆ $200 ಸ್ಟಾರ್ಟಿಂಗ್ ಚಾರ್ಜಸ್ ಅಂತ ಕೊಡಬೇಕು. ಓಕೆ, ಗ್ರೋ ಆ್ಯಪಲ್ಲೂ ಫ್ರೀ ಇರುತ್ತೆ. ಓಕೆ, ಆಮೇಲೆ ಇನ್ನೊಂದು ಮೇನ್ ಡಿಫ್ರೆನ್ಸ್ ಏನಂದರೆ, ಇದೆಲ್ಲ ತುಂಬ ಇದೆ, ಬಟ್ ನನಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ನಂಗೆ ಮೇನ್ ಡಿಫ್ರೆನ್ಸ್ ಅನಿಸಿದ್ದು ಏಂಜಲ್ ಒನ್ ಗ್ರೋ ಫ್ರೀ ಸಿಗುತ್ತೆ, ಜಿರೋದಾಗೆ ಸ್ಟಾರ್ಟಿಂಗ್ $200 ಕೊಡಬೇಕು. ಮತ್ತು ಮೇನ್ ಡಿಫ್ರೆನ್ಸ್ ಅಂದರೆ ಇದು ಏನಂದರೆ, ಈಕ್ವಿಟಿನ ಡಿಲಿವರಿ ಮಾಡ್ಬೇಕಾದ್ರೆ ಏಂಜಲ್ ಒನ್ ಫ್ರೀಯಾಗಿ ಮಾಡುತ್ತೆ, ಜಿರೋದಾನು ಫ್ರೀಯಾಗಿ ಮಾಡುತ್ತೆ. ಗ್ರೋ ಆ್ಯಪಲ್ಲಿ 0.05% ₹20 ವಿಚ್ ಇಸ್ ಲೋವರ್ ಆಗಿದ್ರೆ $20 ಕಟ್ಟಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನೀವು ಸೆಲ್ಲು ಬೈ ಮಾಡಬೇಕಾದ್ರೆ. ಓಕೆ, ಇದು ಏಂಜಲ್ ಒನ್ನಲ್ಲೂ ಫ್ರೀ ಇರುತ್ತೆ, ಜಿರೋದಲ್ಲೂ ಫ್ರೀ ಇರುತ್ತೆ, ಗ್ರೋ ಅಲ್ಲಿ ಸ್ವಲ್ಪ ಚಾರ್ಜಸ್ ಕಟ್ಟಾಗುತ್ತೆ. ಮೇನ್ ಥಿಂಗ್ ಏನಂದರೆ ಇದೊಂದಾಗುತ್ತೆ. ಆಮೇಲೆ ಪರ್ ಇಯರ್ ನಿಮಗೆ ಇದೆಲ್ಲ ಓದ್ಕೊಳ್ಳಿ, ಅದರಲ್ಲೆಲ್ಲ ಏನೂ ಇಲ್ಲ. ನಿಮಗೆ ಮೇನ್
ಜೀರೋದಲ್ಲಿ ಪರ್ ಇಯರ್ 400 rupees ಕಟ್ ಆಗುತ್ತೆ. ಓಕೆ, per annum status charges ನೋಡಿ ಫ್ರೆಂಡ್ಸ್, ಇದು ಫ್ರೀ ಇತ್ತು ಬಟ್ ಗ್ರೋ ಆ್ಯಪ್ ಅಲ್ಲಿ 0.05 ಮತ್ತೆ 20 rupees ಕಟ್ ಆಗ್ತಿತ್ತು ಅಲ್ವಾ ಬೈ ಸೆಲ್ ಮಾಡ್ಬೇಕಾದ್ರೆ. ಯಾಕೆಂದ್ರೆ ಇದರಲ್ಲಿ ನಿಮಗೆ ಡಿಮ್ಯಾಟ್ ಅಕೌಂಟ್ ಆನ್ಯುವಲ್ ಮೇಂಟೆನೆನ್ಸ್ ಚಾರ್ಜಸ್ ಅಂತ 450 rupees ಕಟ್ ಆಗುತ್ತೆ ಏಂಜಲ್ ಒನ್ ಅಲ್ಲಿ. ಜೀರೋದಲ್ಲಿ 300 rupees ಕಟ್ ಆಗುತ್ತೆ. ಗ್ರೋ ಅಲ್ಲಿ ಏನು ಕಟ್ ಆಗಲ್ಲ. ನೀವು 10 ವರ್ಷ 30 ವರ್ಷ ಬಿಟ್ಟಿದ್ರು ಆನ್ಯುವಲ್ ಮೇಂಟೆನೆನ್ಸ್ ಚಾರ್ಜಸ್ ಇರಲ್ಲ. ಬಟ್ ಏಂಜಲ್ ಒನ್ ಜೀರೋದಲ್ಲಿ ಇರುತ್ತೆ. ಬಟ್ ಏಂಜಲ್ ಒನ್ ಅಲ್ಲಿ ಇನಿಷಿಯಲ್ ಅಲ್ಲಿ ಜೀರೋ ಇರುತ್ತೆ ಓಪನಿಂಗ್ ಚಾರ್ಜಸ್. ಜೀರೋದಲ್ಲಿ 200 rupees ಕಟ್ ಆಗುತ್ತೆ. 200 or 400 ಮೇಲ್ಗಡೆ ನೋಡಿದ್ವಲ್ಲ ಅಷ್ಟು. ಸೊ ಏಂಜಲ್ ಒನ್ ಅಲ್ಲಿ ಆಮೇಲೆ ನೀವು ಟ್ರೇಡಿಂಗ್ ಮಾಡ್ಬೇಕು ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಒಂದು ಆಫರ್ ಏನೋ ಕೊಡ್ತಾರೆ 1 month ಅಷ್ಟಕ್ಕೆ. 2000 rupees ಬ್ರೋಕರೇಜ್ ಚಾರ್ಜ್ ಫ್ರೀ ಕೊಡ್ತಾರೆ. ಓಕೆ, ಇದು ಮೇನ್ ಡಿಫ್ರೆನ್ಸ್. ನೀವು ಕಂಪ್ಲೀಟ್ ಕ್ಲೀನ್ ಆಗಿ ಬಂದ್ರೆ ಏಂಜಲ್ ಒನ್ ಅಲ್ಲಿ ನೀವು ಓಪನ್ ಮಾಡಿದಾಗ ಫ್ರೀ ಇರುತ್ತೆ, ಮತ್ತೆ ಆನ್ಯುವಲ್ ಮೇಂಟೆನೆನ್ಸ್ ಚಾರ್ಜಸ್ 450 rupees ಇರುತ್ತೆ. ಜೀರೋದಲ್ಲಿ ಓಪನ್ ಮಾಡಿದಾಗ್ಲೂ 300 ರೂಪಾಯಿ ಇರುತ್ತೆ, ಮತ್ತೆ ಪರ್ ಆ್ಯನಮ್ ಚಾರ್ಜಸ್ 300 ರೂಪಾಯಿ ಇರುತ್ತೆ. ಗ್ರೋ ಆ್ಯಪ್ ಬಂದ್ರೆ ನಿಮ್ಗೆ ಓಪನ್ ಚಾರ್ಜಸ್ ಫ್ರೀ ಇರುತ್ತೆ. ನೀವು ಸ್ಟಾಕ್ಸ್ ನ ಬೈ ಸೆಲ್ ಮಾಡಿದಾಗ 0.05% ಅಷ್ಟು ಕಟ್ ಆಗುತ್ತೆ, ಬಟ್ ಆನ್ಯುವಲ್ ಮೇಂಟೆನೆನ್ಸ್ ಚಾರ್ಜಸ್ ಜೀರೋ ಇರುತ್ತೆ. ಇದೇ ಮೇನ್ ಡಿಫ್ರೆನ್ಸ್. ನೀವು ಯಾವ್ದು ಪಿಕ್ ಮಾಡ್ಬೇಕು ಅಂತಂದ್ರೆ, ನಾನು ಏಂಜಲ್ ಒನ್ ಇವಾಗ ಎಕ್ಸ್ಪ್ಲೈನ್ ಮಾಡ್ತೀನಿ. ಮೇನ್ ಬಿಗಿನರ್ಸ್ ಆದ್ರೆ ಜೀರೋದಲ್ಲಿ ನಿಮ್ಗೆ ಏನು ನೋಟಿಫಿಕೇಶನ್ಸ್ ಬರಲ್ಲ. ಯಾವುದು ಏನು ಯಾವ ಸ್ಟಾಕ್ಸ್ ಪಿಕ್ ಮಾಡಬೇಕು, ಮತ್ತೆ ಯಾವ ಸ್ಟಾಕ್ಸ್ ಈಗ ಬೂಮಿಂಗ್ ಅಲ್ಲಿ ಇದೆ, ಎಷ್ಟು % ಲಾಭ ಕೊಡ್ತಾ ಇದೆ, ಇದೆಲ್ಲ ನಿಮ್ಗೆ ನೋಟಿಫಿಕೇಶನ್ಸ್ ಬರಲ್ಲ. ಸೊ ನನ್ನ ಪ್ರಕಾರ ಬಿಗಿನರ್ಸ್ ಆದ್ರೆ ಏಂಜಲ್ ಒನ್ ಗ್ರೋ ಇವೆರಡು ಚೆನ್ನಾಗಿರುತ್ತೆ ಅಂತ ನಂಗೆ ಅನ್ಸುತ್ತೆ. ನೀವು ನಿಮ್ ಪ್ರಿಫರೆನ್ಸ್ ಮುಖಾಂತರ ಸ್ಟಡಿ ಮಾಡಿ ನೀವು ಯಾವ್ದು ಬೇಕೋ ಅದನ್ನ ಪ್ರಿಫರ್ ಮಾಡಿ. ಓಕೆ, ನಾನು ಈಗ ಪ್ರೆಸೆಂಟ್ ಅಲ್ಲಿ ಏಂಜಲ್ ಒನ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಹೆಂಗೆ ಅಂದ್ರೆ, ನೀವು ಏಂಜಲ್ ಒನ್ ಇನ್ಸ್ಟಾಲ್ ಮಾಡ್ಬೇಕು ಅಂದ್ರೆ ಆಗ್ಲೇ ಹೇಳ್ದಂಗೆ ಅಬೌಟ್ ಹೋಗಿ ಏಂಜಲ್ ಒನ್ ಕ್ಲಿಕ್ ಮಾಡಿ ಇನ್ಸ್ಟಾಲ್ ಮಾಡಿದ್ಮೇಲೆ ಸ್ವಲ್ಪ ಒಂದೆರಡು ದಿನ ಆದ್ಮೇಲೆ ನಿಮ್ಗೆ ಇದು ಆಪ್ ಓಪನ್ ಆಗುತ್ತೆ. ಅಂದ್ರೆ ಒಂದ್ ದಿನಕ್ಕೆ ಓಪನ್ ಆಗುತ್ತೆ. ನಿಮ್ಗೆ ನೀವು ಬೈ ಸೆಲ್ ಎಲ್ಲ ಮಾಡ್ಬೇಕು ಅಂದ್ರೆ 1 ದಿನ 2 ದಿನ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ್ಮೇಲೆ ಇಲ್ಲಿ ನೋಡಿ, ಇದು ವಾಚ್ ಲಿಸ್ಟ್. ನಿಮ್ಗೆ ಮೊಬೈಲ್ ಅಲ್ಲಿ ವಿಡಿಯೋ ಮಾಡಬೇಕು ಅಂದ್ರೆ ಕೆಳಗಡೆ ಕಮೆಂಟ್ ಮಾಡಿ. ನಿಮ್ಗೆ ಯಾವುದು ಆ್ಯಪ್ ಬೇಕು, ಯಾವ ಆ್ಯಪ್ ಬಗ್ಗೆ ವಿಡಿಯೋ ಮಾಡಬೇಕು ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ನಾನು ನೋಡಿದ್ಮೇಲೆ ನೀವು ಕೇಳದಂಗೆ ಮಾಡ್ಕೊಡ್ತೀನಿ. ಈಗ ಪ್ರೆಸೆಂಟ್ ಅಲ್ಲಿ ಏಂಜಲ್ ಒನ್ ಹೇಳ್ತೀನಿ. ಈಗ ಎಕ್ಸಾಂಪಲ್ ಅಲ್ಲಿ ಫಸ್ಟ್ ಸ್ಟಾಕ್ ಇದು ಹೋಮ್ಗೆ ಹೋಗಿ, ಹೋಮ್ ಅಲ್ಲಿ ನೋಡ್ಬೋದು ನೀವು ಮಾರ್ಕೆಟ್ ಟುಡೇ ಹೆಂಗಿತ್ತು, ಮತ್ತೆ ಇದೆಲ್ಲ ಏನು ಮಾರ್ಕೆಟ್ ಹೆಂಗಿತ್ತು ಇದ್ರಲ್ಲಿ ಒಂದಷ್ಟು ವಿಡಿಯೋ ಇದೆ. ಇದೆಲ್ಲ ಅದಕ್ಕಿಂತ ಇಲ್ಲಿ ಲೆಫ್ಟ್ ಅಲ್ಲಿ ವಾಚ್ ಲಿಸ್ಟ್ ಐತೆ, ಇಲ್ಲಿ ಸರ್ಚ್ ಮಾಡಿ ನೀವು ಟಾಟಾ ಮೋಟರ್ ಅಂತಲ್ವಾ. ಇದು NSE BSE ಎರಡದು ಮೇನ್ ಡಿಫ್ರೆನ್ಸ್ ಏನಂದ್ರೆ, ಎರಡು ಸ್ಟಾಕ್ ಎಕ್ಸ್ಚೇಂಜಸ್. NSE ಇಲ್ಲೂ ಲಿಸ್ಟ್ ಆಗಿರುತ್ತೆ, BSE ಇಲ್ಲೂ ಲಿಸ್ಟ್ ಆಗಿರುತ್ತೆ. ಎಲ್ಲ ತುಂಬಾ ಕಂಪ್ನೀಸ್, ಸ್ವಲ್ಪ ಕಂಪ್ನೀಸ್ ಮಾತ್ರ NSE ಮಾತ್ರ ಆಗಿರುತ್ತೆ, ಇನ್ ಸ್ವಲ್ಪ BSE ಆಗಿರುತ್ತೆ. ಮೋಸ್ಟ್ ಆಫ್ ದ ಕಂಪ್ನೀಸ್ ಎರಡರಲ್ಲೂ ಲಿಸ್ಟ್ ಆಗಿರುತ್ತೆ, ಚೆನ್ನಾಗಿರೋದು ಕಂಪ್ನೀಸ್ ಎಲ್ಲ. ಓಕೆ, ಹಿಂಗೆ ಟಾಟಾ ಮೋಟರ್ಸ್ ಸೆಲೆಕ್ಟ್ ಮಾಡಿ. ಟಾಟಾ ಮೋಟರ್ಸ್ ಸೆಲೆಕ್ಟ್ ಮಾಡಿದ್ರೆ ಇದು ವಾಚ್ ಲಿಸ್ಟು ಬರುತ್ತೆ. ನೀವು ಬೈ ಮಾಡಬೇಕು ಅಂದ್ರೆ ಫಸ್ಟ್ ಇದನ್ನ ಬೈ ಮಾಡೋಕೆ ಮುಂಚೆ ಅನಲೈಸ್ ಮಾಡಿ. ಓಕೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಫಸ್ಟ್ ಚಾರ್ಟ್ಸ್ ಬರುತ್ತೆ. ಓಕೆ, ನೆಕ್ಸ್ಟ್ ಓವರ್ ವ್ಯೂ ಅಂತ ಕ್ಲಿಕ್ ಮಾಡಿ. ಓವರ್ ವ್ಯೂ ಅಲ್ಲಿ ಇದು ಇವತ್ತಿನ ಲೋ ಪ್ರೈಸ್ ಎಷ್ಟಿತ್ತು, ಹೈ ಪ್ರೈಸ್ ಎಷ್ಟಿತ್ತು, 52 ವೀಕ್ಸ್ ಲೋ ಎಷ್ಟಿದೆ, 52 ವೀಕ್ಸ್ ಅಲ್ಲಿ ಹೈ ಎಷ್ಟು ಟಚ್ ಆಗಿತ್ತು, ಮತ್ತೆ ಇದು ಕ್ವಾಲಿಟಿ, ವ್ಯಾಲ್ಯೂಯೇಷನ್, ಫೈನಾನ್ಷಿಯಲ್, ಇದ್ರ ರೇಟಿಂಗ್ಸ್ ಕೊಡ್ತಾರೆ ಅವರೇ. ಇದ್ರ ಮಾರ್ಕೆಟ್ ಕ್ಯಾಪ್ ಅಂದ್ರೆ ಈ ಕಂಪ್ನಿ ಎಷ್ಟಕ್ಕೆ
ಏನು ಮಾರ್ಕೆಟ್ ಕ್ಯಾಪ್ ಹೊಂದಿದೆ. ಮತ್ತೆ ಈ ಸೆಕ್ಟರ್ ಟಾಟಾ ಮೋಟಾರ್ ಸೆಕ್ಟರ್ಸ್ ಅಂದ್ರೆ ಮೀನ್ಸ್ ಇದು ಕಮ್ ಟು ವೆಹಿಕಲ್ ಸೆಕ್ಟರ್ಸ್ ಅಲ್ವಾ. ಈಗ ಟಾಟಾ ಪವರ್ ಹಾಕಿದ್ರೆ ಇದು ಬಂದು ಪವರ್ ಸೆಕ್ಟರ್ಸ್. ಓಕೆ, ಟಾಟಾ ಪವರ್ ಬಂದು ಪವರ್ ಸೆಕ್ಟರ್ಸ್. ಸೊ ಈ ಸೆಕ್ಟರ್ ಅಲ್ಲಿ ಎಷ್ಟು ರಿಟರ್ನ್ ಬರ್ತಾ ಇದೆ, ಈ ಟೋಟಲ್ ಇಂಡಿಯನ್ ಮಾರ್ಕೆಟ್ ಎಷ್ಟು ರಿಟರ್ನ್ ಕೊಡ್ತಾ ಇದೆ, ಈ ಮಾರ್ಕೆಟ್ ಕ್ಯಾಪ್ ಅಂದ್ರೆ ಗೊತ್ತು ಈ ಕಂಪ್ನಿ ಎಷ್ಟು ಕ್ಯಾಪ್ ಐತೆ ಅಂತ. ಮಾರ್ಕೆಟ್ ಕ್ಯಾಪ್ 1 ಇಯರ್ ರಿಟರ್ನ್, ಈ ಕಂಪ್ನಿ 1 ಇಯರ್ಗೆ ಎಷ್ಟು ರಿಟರ್ನ್ ಕೊಟ್ಟಿದೆ. ಓಕೆ, ಇದಿಷ್ಟು ಅರ್ಥ ಆಯ್ತು ಅಂತ ಅನ್ಕೋತೀನಿ. ನೆಕ್ಸ್ಟ್ ಬಂದ್ರೆ ಇದರಲ್ಲಿ ಇದು ರೇಷಿಯೋ, ಗ್ರೋತ್, ಫೈನಾನ್ಸ್, ಡಿವಿಡೆಂಟ್ ಎಷ್ಟು ಕೊಡುತ್ತೆ ಅಂತ, ಇದೆಲ್ಲ ಮೇನ್. ಓಕೆ, ವ್ಯೂ ಮೋರ್ ಅಂತ ಹೊಡೀರಿ. ಇದರಲ್ಲಿ ಮೇನ್ ನನಗೆ ಗೊತ್ತಿರಂಗೆ ಏನಂದ್ರೆ ಪಿ ರೇಷಿಯೋ, ಅದೆಲ್ಲ ನೀವು ಇದ್ರಲ್ಲಿ ಹೋಗಿ ಸರ್ಚ್ ಮಾಡಿ ಸ್ಟಾಕ್ ಸ್ಕ್ರೀನರ್ ಅಲ್ಲಿ. ಇದರಲ್ಲಿ ಬೇಸಿಕ್ ಆಗಿ ಏನ್ ನೋಡ್ಬೇಕು ಅಂದ್ರೆ ನೀವು ಡಿವಿಡೆಂಟ್ ಅದು ಏನು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಕೊಡುತ್ತೆ ಅಂತ ನೋಡ್ಕೊಳ್ಳಿ. ಮಾರ್ಕೆಟ್ ಕ್ಯಾಪ್ ನೋಡ್ಕೊಳ್ಳಿ, ಇದು ಯಾವ ಸೆಕ್ಟರ್ ಬರುತ್ತೆ ಅಂತ. ಇದು ಲಾರ್ಜ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಬರುತ್ತೋ ಇದೆಲ್ಲ ನೆಕ್ಸ್ಟ್ ಅನಲೈಸ್ ಮಾಡಿ. ಮೇನ್ ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ ಅಬೌವ್ 40 ಇದ್ರೆ ಒಳ್ಳೇದು, ಪಿ ರೇಷಿಯೋ ಕಡಿಮೆ ಇದ್ರೆ ಒಳ್ಳೇದು. ಪಿ ರೇಷಿಯೋ ಇವೆರಡನ್ನು ನೋಡಿ ಮೇನ್. ಓಕೆ, ನೆಕ್ಸ್ಟ್ ಬಂದು ಮೇನ್ ಇದು 1 ಇಯರ್ಗೆ ಎಷ್ಟು ರಿಟರ್ನ್ ಕೊಡ್ತಿತ್ತು ಅಂತ ನೋಡ್ಕೊಳ್ಳಿ. ಮತ್ತೆ ಇದ್ರದ್ದು ಸಿಮಿಲರ್ ಸ್ಟಾಕ್ಸ್ ಅಂದ್ರೆ ಇದು ಎನರ್ಜಿ ಸೆಕ್ಟರ್ಸ್ ಅಲ್ವಾ, ಪವರ್ ಸೆಕ್ಟರ್ಸ್. ಸೊ NTPC, ಅದಾನಿ ಗ್ರೀನ್ ಪವರ್ ಗ್ರಿಡ್, ಈ ತರ ಇದೆಲ್ಲ ಸ್ಟಡಿ ಮಾಡ್ಬೋದು ನೀವು ಈ ಇದ್ರ ಬಗ್ಗೆ. ಇದಕ್ಕೆ ಟಾಟಾ ಪವರ್ ಅಂತ ಹೊಡೆದು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಎಲ್ಲ ಬರುತ್ತೆ. ಸೊ ಇದ್ರದ್ದು ಅನಲೈಸ್ ಮಾಡ್ಬೋದು. ಚಾರ್ಟ್ ಬೇಕಾದ್ರೆ ಚಾರ್ಟ್ ಸಿಗುತ್ತೆ, ಓವರ್ ವ್ಯೂ ಅಂದ್ರೆ ಅದೇ ಡೀಟೇಲ್ಸ್ ಸಿಗುತ್ತೆ. ಆಪ್ಷನ್ ಚೈನ್ ಅಂದ್ರೆ ಇದು ಟ್ರೇಡರ್ಸ್ಗೆ, ನಿಮ್ಗೇನು ಬೇಡಿ ಇದು ಸದ್ಯಕ್ಕೆ. ನೀವು ಇನ್ನೂ ಡೀಪ್ ಆಗಿ ಸ್ಟಡಿ ಮಾಡ್ಬೇಕು ಅಂದ್ರೆ ಸ್ಟಾಕ್ ಸ್ಕ್ರೀನರ್ ಅಂತ ಗೂಗಲ್ ಅಲ್ಲಿ ಹೊಡೀರಿ. ಇಲ್ಲಿ ಟಾಟಾ ಪವರ್ ಅಂತ ಹೊಡೀರಿ. ಟಾಟಾ ಪವರ್ ಅಂತ ಹೊಡೆದ್ರೆ ಅದು ಏಂಜಲ್ 1 ಅಲ್ಲಿ ಸ್ಟಡಿ, ಬೇಸಿಕ್ ಆಗಿ ಸ್ಟಡಿ ಮಾಡ್ಬೇಕಾದ್ರೆ, ಡೀಪ್ ಆಗಿ ಸ್ಟಡಿ ಮಾಡ್ಬೇಕು ಅಂದ್ರೆ ಸ್ಕ್ರೀನರ್ಗೆ ಹೋಗಿ ಟಾಟಾ ಪವರ್ ಅಂತ ಹೊಡೀರಿ. ಮೇನ್ ಇಲ್ಲಿ ನೋಡಿ ಮಾರ್ಕೆಟ್ ಕ್ಯಾಪ್ ಅಲ್ಲೇ ಅಷ್ಟಿರುತ್ತೆ, ಮತ್ತೆ ಡಿವಿಡೆಂಟ್ ಈಲ್ಡ್ ಇಲ್ಲೇ ಇರುತ್ತೆ. ಓಕೆ, ನೆಕ್ಸ್ಟ್ ಏನ್ ನೋಡ್ಬೇಕು ಅಂದ್ರೆ ಇದು ಚಾರ್ಟ್ ಅಲ್ಲೇ ಇರುತ್ತೆ ಮೇನ್. ಇಲ್ಲಿ ಪೀರ್ಸ್ ಅಂತ ಹೊಡೀರಿ. ಓಕೆ, ಪೀರ್ಸ್ ಅಂತ ಹೊಡೆದ್ರೆ ಈ ಟಾಟಾ ಪವರ್ ಎಷ್ಟನೇ ಲಿಸ್ಟ್ ಅಲ್ಲಿ ಇದೆ ಅಂತ ಬರುತ್ತೆ. ಸೊ ಇದು ಆಮೇಲೆ ಪಿ ರೇಷಿಯೋ ನೋಡ್ಬೇಕಾದ್ರೆ ಇದು ಈ ಸೆಕ್ಟರ್ದು ನೋಡಿ 34.91 ಇದ್ರೆ ಒಳ್ಳೇದು. ಇದ್ರ ಸ್ವಲ್ಪ ಅಕ್ಕಪಕ್ಕ ಇದ್ರೆ ಇನ್ನೂ ಒಳ್ಳೇದು. 39 ಇದ್ರೆ ಇಲ್ಲ ಇದಕ್ಕಿಂತ ಕಡಿಮೆ ಇದ್ರೆ ಇನ್ನೂ ಒಳ್ಳೇದು. ಇದಕ್ಕೆ ವ್ಯಾಲ್ಯೂಯೇಷನ್ ಸ್ವಲ್ಪ ಅಟ್ ಪ್ರೆಸೆಂಟ್ ನಿಮ್ಮಲ್ಲಿ ಚೆನ್ನಾಗಿರುತ್ತೆ ಅಂತ ಈ ಬೈ ಮಾಡೋಕೆ. ಓಕೆ, ಇದನ್ನ ಮೇನ್ ನೋಡಿ. ಇದು ಕಾಂಪಿಟೇಟರ್ಸ್ ಯಾವ್ದೈತೆ ಅಂತಾನು ನೋಡ್ಕೊಳ್ಳಿ ಇದ್ರಲ್ಲಿ ಮೇನ್. ಆಮೇಲೆ ಈ ಕಂಪ್ನಿ ಅಬೌಟ್ ಕ್ಲಿಕ್ ಮಾಡಿ ಏನೇನು ಎಕ್ಸ್ಪ್ಲೈನ್, ಏನೇನು ವರ್ಕ್ ಮಾಡ್ತಾರೆ, ಯಾವ್ದಾದ್ರ ಬಗ್ಗೆ ನೋಡ್ತಾ ಇದ್ದಾರೆ, ಇದನ್ನೆಲ್ಲ ಅನಲೈಸ್ ಮಾಡ್ಕೊಳ್ಳಿ. ಇದು ಪ್ರಾಪ್ಸ್ ಕಾನ್ಸ್ ಇದೇನಿಲ್ಲ ಜಾಸ್ತಿ, ಅದನ್ನ ಸುಮ್ಮನೆ ನೋಡ್ಕೊಳ್ಳಿ. ಓಕೆ, ಮೇನ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್, ಇದ್ರದ್ದು ರಿಸಲ್ಟ್ ಹೆಂಗಿದೆ ನೋಡಿ. ಪರ್ ಇಯರ್ ಟು ಇಯರ್ ಇನ್ಕ್ರೀಸ್ ಆಗ್ತಾ ಹೋಗ್ಬೇಕು. ಈಗ ನೋಡಿ 2021 ಇಂದ ಕಾನ್ಸ್ಟೆಂಟ್ ಆಗಿ ಗ್ರೋತ್ ಆಗ್ತಾನೇ ಇದೆ. ಓಕೆ, ಹಿಂಗಿದ್ರೆ ಇನ್ಕ್ರೀಸ್ ಆಗ್ತಾ ಇದ್ರೆ ಒಳ್ಳೇದು ನಿಮ್ಗೆ. ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ನೋಡಿ ಲಾಸ್ಟ್ 5 ಇಯರ್ಸ್ ಅಲ್ಲಿ ತುಂಬಾ ಗ್ರೋತ್ ಬಂದಿದೆ. ಯಾಕಂದ್ರೆ 1900 ಇತ್ತು, ಆಮೇಲೆ 2500 ಬಂತು 22 23 ಅಲ್ಲಿ 5000 ಬಂತು, 5457. ಈ ಇಯರ್ ಅಲ್ಲಿ 5732. ಸೊ ಈ ತರ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಲ್ಲಿ ತುಂಬಾ ಇನ್ಕ್ರಿಮೆಂಟ್ ಆಗಿದೆ. ಆಮೇಲೆ ಹಿಂಗೆ ಎಲ್ಲಾನು ಸ್ಟಡಿ ಮಾಡಿ. ಮೇನ್ ಪ್ರಮೋಟರ್ಸ್ 40 ಮೇಲಿದ್ರೆ ಅದು ಒಳ್ಳೇದು. FIS ಅಂದ್ರೆ ಫಾರಿನ್ ಇನ್ಸ್ಟಿಟ್ಯೂಟರ್ಸ್, DIS ಅಂದ್ರೆ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಟರ್ಸ್, ಗೌರ್ಮೆಂಟ್ ಎಷ್ಟಿದೆ, ಪಬ್ಲಿಕ್ ಎಷ್ಟಿದೆ. ಸೊ ಇದು ಡಿಸೆಂಟ್ ಪ್ಯಾಟ್ರನ್. ಸೊ ಯಾವಾಗಲೂ ಪ್ರಮೋಟರ್ಸ್ 40% ಮೇಲಿದ್ರೆ ಒಳ್ಳೇದು ಮೇನ್. ಆಮೇಲೆ PS ಅಂತ ಕ್ಲಿಕ್ ಮಾಡಿ, ಇದು ಮೀಡಿಯನ್ ಗಿಂತ ಕಡಿಮೆ ಇದ್ರೆ ಒಳ್ಳೇದು, ಸ್ವಲ್ಪ ಜಾಸ್ತಿ ಇದ್ರೆ ಏನೂ ಆಗಲ್ಲ. ಅಂದ್ರೆ ಇದ್ರ ಹತ್ರ ಇದ್ರೆ ಇದು ಬೈ ಮಾಡೋಕೆ ಒಳ್ಳೆ ಟೈಮ್ ಅಂತ. ಆಮೇಲೆ ಇಯರ್ ಅಲ್ಲಿ 1 ಇಯರ್ಗೆ ಎಷ್ಟಿತ್ತು ನೀವೇ ನೋಡ್ಕೊಳ್ಳಿ. 1 ಇಯರ್ಗೆ ಎಷ್ಟು ಇನ್ಕ್ರಿಮೆಂಟ್ ಆಗಿದೆ. 1 ಇಯರ್ಗೂ ಮೊದಲೇ 200 ಇತ್ತು.
200 ಇತ್ತು, ಈಗ 400 ಇದೆ. ಸೊ 100% ರಿಟರ್ನ್ ಇದೆ. ಅದನ್ನೇ ಏಂಜಲ್ ಒನ್ ಅಲ್ಲೂ ತೋರಿಸ್ತಾರೆ ನೋಡಿ. 1 year ರಿಟರ್ನ್ 104%. ಈ ತರ ಅನಲೈಸ್ ಮಾಡಿ ಆಮೇಲೆ ನಿಮ್ಗೆ ಇದು ಓಕೆ, ಇದು ಬೈ ಮಾಡ್ಬೋದು ಅನ್ಸಿದ್ರೆ ಕ್ಲಿಕ್ ಆನ್ ಬೈ ಮಾಡಿ. ಇದರಲ್ಲಿ ಮೇನ್ ತಿಳ್ಕೊಬೇಕಾಗಿರೋದು ರೆಗ್ಯುಲರ್ ಇರಲಿ. ಇಂಟ್ರಾಡೇ ಅಂದ್ರೆ ಇದು ಇವತ್ತಿಗೆ ಬೈ ಮಾಡಿ ಇವತ್ತೇ ಸೆಲ್ ಆಗ್ಬಿಡುತ್ತೆ. ನೀವು ಇಂಟ್ರಾಡೇ ಕ್ಲಿಕ್ ಮಾಡಬೇಡಿ. ಲಾಂಗ್ ಟರ್ಮ್ನವರು, ಅದು ಟ್ರೇಡರ್ಸ್ಗೆ ಮತ್ತೆ ಒನ್ ಡೇ ಇನ್ವೆಸ್ಟ್ಮೆಂಟ್ ಮಾಡೋರಿಗೆ ಇದು, ಆಮೇಲೆ ಶಾರ್ಟ್ ಟರ್ಮ್ ಇನ್ವೆಸ್ಟರ್ಸ್ಗೆ. ಸೊ ನೀವು ಕ್ಲಿಕ್ ಆನ್ ಡಿಲಿವರಿ ಮಾಡಿ. ಇಲ್ಲಿ ಕ್ವಾಂಟಿಟಿ ಎಷ್ಟು ತಗೋಬೇಕು ಅಂತ ನಿಮ್ಗೆ ಓಕೆ, 1 ಕ್ವಾಂಟಿಟಿ ಅಂತ ಹೊಡೀರಿ. ಒಂದು ಕ್ವಾಂಟಿಟಿಗೆ ಇದು ಲಿಮಿಟ್ ಪ್ರೈಸ್ ಅಂದ್ರೆ ನಿಮ್ಗೆ ಎಷ್ಟು ರೂಪಾಯಿಗೆ ಬೇಕು ಅಂತ. ಇದು ನೀವು ಮಾರ್ಕೆಟ್ ಅಂದ್ರೆ ಇಲ್ಲಿರೋ ಪ್ರೈಸೇ ಬರುತ್ತೆ. ಸೊ ಯಾವ ಮಾರ್ಕೆಟ್ ಅಂದ್ರೆ ಆಗ ಏನ್ ರೇಟ್ ಇರುತ್ತೋ ಆ ಪ್ರೈಸ್ ತಗೋತದೆ. ಲಿಮಿಟ್ ಅಂತ ಹೊಡೆದ್ರೆ ಇಲ್ದಾಗ ತಗೋಬೇಕು 430ಗೆ ಅಂತ ಹೇಳಿದ್ರೆ 430 ಅಂತ ನೀವು ಕೊಡ್ಬೋದು. ಅದೆಲ್ಲ ಈಗ ಏನ್ ಪ್ರೈಸ್ ಐತೋ ಅಷ್ಟಕ್ಕೆ ತಗೋತೀನಿ ಅಂದ್ರೆ ಈ ಕಡೆ ಮಾರ್ಕೆಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದು ನನ್ನ ಹತ್ರ ಅಮೌಂಟ್ ಇಲ್ಲ, ಸೊ ಇಲ್ಲಿ ಪೇಯ್ಡ್ ಅಂತ ಬರುತ್ತೆ, ಪೇಯ್ಡ್ ಮಾಡಿ ಅಷ್ಟೇ. ಪೇಯ್ಡ್ ಮಾಡಿದ್ರೆ ಅದು ಹೋಗಿ ನಿಮ್ಮ ಪೋರ್ಟ್ಫೋಲಿಯೋ ಕ್ಲಿಕ್ ಮಾಡಿ. ಪೇಯ್ಡ್ ಆದ್ಮೇಲೆ ಈಗ ನಾನು ರತನ್ ಇಂಡಿಯಾ ಪವರ್ ತಗೊಂಡ್ಬಿಟ್ಟಿದ್ದೀನಿ. ಇವೆಲ್ಲ ನೋಡಿ, ನಾನು ಈಗ ಇದು ಜಸ್ಟ್ ಈಗ ನಾನು ತೋರ್ಸಕ್ಕೆ ಈ ಅಕೌಂಟ್ಗೆ ಲಾಗಿನ್ ಆಗಿದೆ. ಸೊ ಇದರಲ್ಲಿ 6299 ರುಪೀಸ್ ಇನ್ವೆಸ್ಟ್ಮೆಂಟ್ ಮಾಡಿದೆ ಜಸ್ಟ್ 15 days ಬ್ಯಾಕ್ ಅಲ್ಲಿ. ಅದು 636 ಆಗಿದೆ. ಸೊ ಓವರ್ ಆಲ್ 500 ರುಪೀಸ್ ಪ್ರಾಫಿಟ್ ಇದೆ. ಇವತ್ತಿನ ಗೇನ್, ಇವತ್ತು ಮಾರ್ಕೆಟ್ ಏನು ನೋಡ್ತಾ ಇಲ್ಲ, ಸೊ 0 ಇದೆ. ಓವರ್ ಆಲ್ ಗೇನ್ ನನ್ಗೆ ಇಷ್ಟಿದೆ. ನಾನು ನೋಡಿ ರತನ್ ಇಂಡಿಯಾದಲ್ಲಿ 100 ಕ್ವಾಂಟಿಟಿ ತಗೊಂಡಿದ್ದೀನಿ. ಇದ್ರದ್ದು ಇವತ್ತಿನ ಪ್ರೈಸ್ ಎಂಡ್ ಆಗಿರೋದು 19 ರುಪೀಸ್ ಆಗಿದೆ. ನಾನು ತಗೊಂಡಿದ್ದು 13 ರುಪೀಸ್. ಸೊ ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ದು 1300, ನನಗೆ ಈಗ ಪ್ರೆಸೆಂಟ್ ಅಲ್ಲಿ 1900 ರೂಪಾಯಿ ಇದೆ. ಸೊ ಇದೊಂದ್ರಿಂದನೇ ನನಗೆ 599 ರುಪೀಸ್ ಪ್ರಾಫಿಟ್ ಆಗಿದೆ. 45% ಇನ್ಕ್ರೀಸ್ ಆಗಿದೆ. ಸೊ ಇದೇ ರೀತಿ ಲಾಸ್ ಅಲ್ಲೂ ಬಂದ್ರೆ ಉರ್ಜಾ ಅನ್ನೋದು ಜಸ್ಟ್ 10 ಸ್ಟಾಕ್ ಬೈ ಮಾಡಿದೆ, ಇದರಿಂದ 4 ರೂಪಾಯಿ ಲಾಸ್ ಆಗಿದೆ, ಅಂದ್ರೆ 2% ಇಳಿದಿದೆ. ಓಕೆ, ಈ ತರ ಅನಲೈಸ್ ಮಾಡ್ಬೋದು. ನೀವು ಅನಲೈಸ್ ಮಾಡಿ, ಇದು ಬೇಸಿಕ್ ಇಂದ ನೀವು ಟ್ರೈ ಮಾಡಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನೀವು ಹೀಗೆ ನೀವೇ ಮಾಡ್ತಿದ್ರೆ ನಿಮ್ಗೆ ಇನ್ನೂ ಅನಲೈಸ್ ಆಗುತ್ತೆ. ಟ್ರೈ ಮಾಡಿ. ಓಕೆ, ಥ್ಯಾಂಕ್ ಯು ಆಲ್.